ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾಶ್ರೀ ಕಿಚನ್. ನಾನಿವತ್ತು ಗೋಧಿ ಹಿಟ್ಟಿಂದ ಒಂದು ಸೂಪರ್ ಆಗಿರೋ ರೆಸಿಪಿ, ಹಾಗೆ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಅದನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು 1 ರಿಂದ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ, ನಾರ್ಮಲ್ ರವೆನೇ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು, ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು, ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನು. ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ 1 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ 1 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನಾನಿಲ್ಲಿ ಆರ್ಗ್ಯಾನೋ ಸೀಸನಿಂಗ್ನ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಪಿಜ್ಜಾ ಮಸಾಲ ಇದ್ರೂ ಕೂಡ ಹಾಕೋಬೋದು, ಅಥವಾ ಪೆರಿ ಪೆರಿ ಮಸಾಲ ಇದ್ರೂ ಕೂಡ ಹಾಕೋಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಿಂದಾನೇ ನಾನು ಒಂದು ಮುಷ್ಟಿಯಷ್ಟು, ಒಂದು ಅರ್ಧ ಕಪ್ಪಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ನಾನು ಚಪಾತಿ ಹಿಟ್ಟಿಗೆ ಕಲಿಸೋ ಥರನೇ ಸಾಫ್ಟ್ ಡೋನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಚಪಾತಿ ಹಿಟ್ಟು ಕಲಿಸಿ ರೆಡಿಯಾಗಿದೆ. ಈ ಹದಕ್ಕೆ ನಾನು ತುಂಬ ಸಾಫ್ಟ್ ಅಲ್ಲ, ತುಂಬ ಗಟ್ಟಿಯಾಗೋಲ್ಲ. ಇದನ್ನೊಂದು 5 ನಿಮಿಷ ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಒಂದು ಫಿಲ್ಲಿಂಗ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು 2 ಆಲೂಗಡ್ಡೆ ನಾನು ಬೇಯಿಸಿ ಇಟ್ಕೊಂಡಿದ್ದೆ, ಸ್ಮ್ಯಾಶ್ ಮಾಡಿದ್ದೀನಿ. 1 ಕಪ್ಪಷ್ಟು ಪನ್ನೀರ್, ಹಾಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ 1 ಅಷ್ಟು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸ್ನ 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾ ಇಲ್ಲ ಮಕ್ಕಳಿಗೋಸ್ಕರ. ಸೊ ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಇದಕ್ಕೂ ಕೂಡ ಅರಿಶಿನದ ಪುಡಿ, ಗರಂ ಮಸಾಲ, ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹಾಕೊಳ್ಳಿ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಾದರೆ ಚೀಸ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಪನ್ನೀರ್ನ ಹಾಕಿದ್ದೀನಿ. ಇದಿವಾಗ ರೆಡಿ ಆಗಿದೆ. ನಾನು ಮೊದಲೇ ಒಂದು ಸ್ವಲ್ಪ ಹಿಟ್ಟು ತೆಗೆದಿಟ್ಕೊಂಡಿದ್ದೆ, ಆ ಹಿಟ್ಟಿನಿಂದನೇ ನಾನಿವಾಗ ಸ್ಲರಿ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ನಾರ್ಮಲ್ ಬ್ಯಾಟರ್ನ ಮೇಲ್ಗಡೆ ಕೋಟಿಂಗಿಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಅದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಹಿಟ್ಟನ್ನು ತಗೊಂಡು, ನಾನು ಚಪಾತಿ ಹಿಟ್ಟಿಗೆ ಎಷ್ಟು ಕನಕನ ತಗೊಂಡು ಚಪಾತಿ ಮಾಡ್ಕೋತೀವಿ ಅದೇ ಥರನೇ ನಾರ್ಮಲಾಗಿ ಮೀಡಿಯಮ್ ಸೈಜ್ ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ನಾನು 1-2 ಚಪಾತಿನ ಒಮ್ಮೆ ಲಟ್ಟಿಸಿ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ, ನನ್ನ ಚಾನೆಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಶೇರ್ ಮಾಡಿ ವಿಡಿಯೋನ. ಹಾಗೆ ನನ್ನ ಚಾನೆಲ್ಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ. ಸೊ ಇವಾಗ ನಾನು ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಇದಕ್ಕೆ ನೀವಾಗ ಸಾಸ್ ಕೂಡ ಸ್ಪ್ರೆಡ್ ಮಾಡ್ಕೋಬೋದು, ನಾನು ಮಾಡ್ತಾ ಇಲ್ಲ. ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋವಂಥ ಫಿಲ್ಲಿಂಗ್ನ ಇದಕ್ಕೆ ಸರಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನಾನು ಆಗಲೇ ಹೇಳಿದಾಗೆ ನೀವು ಇದಕ್ಕೆ ಚೀಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ನಾನು ಹಾಕಿರೋ ವೆಜಿಟೇಬಲ್ಸ್ ಎಲ್ಲರ ಮನೆಯಲ್ಲಿ ಜಾಸ್ತಿಯಾಗಿ ಇದ್ದೇ ಇರುತ್ತೆ. ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋವಂಥ ಸ್ಲರಿನ ಒಂದು ಸ್ವಲ್ಪ ಸೈಡ್ಗೆ ಈ ಥರ ಹಚ್ಚಿಬಿಟ್ಟು ಅದನ್ನು ಅಂಟಿಸೋಕ್ಕೆ, ಲಾಕ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇದನ್ನು ಹಾಕಿ ಮೇಲ್ಗಡೆ ಮತ್ತೊಂದು ಚಪಾತಿನ ಹಾಕಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಫಿಲ್ಲಿಂಗ್ ಹೊರಗಡೆ ಬರೋಲ್ಲ. ಇದನ್ನು ನೀವು ಹಾಕಿಬಿಟ್ಟು ಸ್ವಲ್ಪ ಕೈಯಿಂದ ನೀವು ಪ್ರೆಸ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಲಟ್ಟಣಿಗೆಯಿಂದನೂ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಬೋದು. ತುಂಬ ಹಗುರವಾಗಿ ಲಟ್ಟಿಸ್ಕೋಬೇಕು. ಇವಾಗ ಇದನ್ನು ನಾನು ಪಿಜ್ಜಾ ಕಟ್ಟಿಂದ ಅಥವಾ ಚಾಕುಯಿಂದನೇ ಕಟ್ ಮಾಡ್ಕೊಳ್ಳಿ. ಪಿಜ್ಜಾ ಯಾವ ಥರ, ಯಾವ ಶೇಪಲ್ಲಿ ಕಟ್ ಮಾಡ್ತೀವಿ ಆ ಥರ ನಾನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಹೊಸ ರೆಸಿಪಿ ಗೋಧಿ ಹಿಟ್ಟಿಂದ ಮಾಡಿದೆ ಅಂತಲೂ ಅನಿಸಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ಮೊದಲೇ ಗೋಧಿ ಹಿಟ್ಟಿನಿಂದ ಸ್ಲರಿ ರೆಡಿ ಮಾಡ್ಕೊಂಡಿದ್ದೆ, ಅದರಲ್ಲಿ ಇದನ್ನು ಡಿಪ್ ಮಾಡ್ಕೋಬೇಕು. ನಾನಿಲ್ಲಿ ಶಾಲೋ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ಈ ಸ್ಲರಿ ನೀವು ಬೇಕಾದರೆ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರಲ್ಲಿ ಕೂಡ ಮಾಡ್ಕೋಬೋದು. ನಾನು ಗೋಧಿ ಹಿಟ್ಟಿಂದನೇ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಥರ ಡಿಪ್ ಮಾಡಿ ನಾನು ಕಾದಿರೋ ಎಣ್ಣೆಯಲ್ಲಿ ಸ್ಲೋ ಆಗಿ ಹಾಕಬೇಕು. ನಾನು ಒಟ್ಟಿಗೆ 2 ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮೀಡಿಯಮ್ ಉರಿನಲ್ಲೇ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಈಸಿಯಾಗಿಯೇ
ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ಈವನ್ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು. ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೂ ಕೂಡ ತುಂಬ ಬೇಗನೆ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಒಂಥರ ಇದನ್ನು ನೀವು ದೇಸಿ ಪಿಜ್ಜಾ ಅಂತ ಕೂಡ ಕರಿಬಹುದು. ಇವಾಗ ನೋಡಿ ತುಂಬ ಚೆನ್ನಾಗಿ ಕಲರ್ ಈ ಥರ ಕಲರ್ ಬಂದಮೇಲೆ ರೆಡಿಯಾಗಿದೆ. ನಾನು ಇದನ್ನು ಮಿಯೋನೀಸ್ ಹಾಗೆ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಬೇಕಾದರೆ ಗ್ರೀನ್ ಚಟ್ನಿ ಜೊತೆಗೆ ಕೂಡ ಸರ್ವ್ ಮಾಡ್ಬೋದು. ನೋಡ್ತಿರ್ಬೋದು ನೀವು ತುಂಬ ಕ್ರಿಸ್ಪಿಯಾಗಿ ರವೆ ಹಾಕಿದ್ರಿಂದ ಮೇಲ್ಗಡೆ ಕೋಟಿಂಗ್ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಈ ರೀತಿ ನೀವು ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಟೀ ಜೊತೆಯೂ ಕೂಡ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.